ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ರಿಯಲೈಸೇಷನ್ ಎನರ್ಜಿ. ಮೊದಲಿಗೆ ಈ ಪರ್ಸನ್ ತುಂಬ ದೊಡ್ಡ ರಿಯಲೈಸೇಷನ್ ಆಗ್ತಾ ಇರೋ ಎನರ್ಜಿಯಲ್ಲಿದ್ದಾರೆ. ಇದು ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ರಿಯಲೈಸೇಷನ್. ಈ ಪರ್ಸನ್ ಈಗ ಒಂದು ದೊಡ್ಡ ಸತ್ಯವನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಈ ಪರ್ಸನ್ ಅವರ ಫೀಲಿಂಗ್ಸ್ ಮತ್ತು ಎಮೋಷನನ್ನು ಹೈಡ್ ಮಾಡ್ತಾ ಬಂದಿದ್ದಾರೆ. ಇಲ್ಲಿವರೆಗೆ ಲವ್, ಕಮಿಟ್ಮೆಂಟ್ ಇಂಥ ಎಲ್ಲ ವಿಷಯಗಳಿಂದ ಹಿಂದೆ ಸರಿದು ಅವುಗಳಿಂದ ದೂರ ಓಡ್ತಾ ಇದ್ರು. ಆದರೆ ಈಗ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಈ ಎಲ್ಲ ವಿಷಯಗಳನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋ ರೀತಿ ಅವ್ರಿಗೆ ಅನ್ನಿಸ್ತಾ ಇದೆ. ಅಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ನಿಜವಾದ ಫೀಲಿಂಗ್ಸ್ ಇದೆ ಅನ್ನೋದು ಅವರಿಗೆ ಈಗ ರಿಯಲೈಸ್ ಆಗ್ತಾ ಇದೆ. ಅವರಿಗೆ ಈಗ ಗೊತ್ತಾಗಿದೆ, ನೀವಿಲ್ಲದೆ ನಿಮ್ಮಿಂದ ದೂರ ಆಗಿ ಇರೋದು ಸಾಧ್ಯ ಇಲ್ಲ ಅಂತ. ಬಹುಶಃ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅವರ ಲೈಫ್ನಲ್ಲಿ ಬಂದಿರೋದು ಇದೇ ರಿಯಲೈಸೇಷನ್ ಆಗೋದಕ್ಕೆ. ಈಗ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ನೀವು ಅವರ ಲೈಫ್ನಲ್ಲಿ ಯಾರು, ನಿಮ್ಮ ವ್ಯಾಲ್ಯೂ ಏನು ಅನ್ನೋದು. ಈ ಪರ್ಸನಿಗ ಓಪನ್ ಆಗಿ ಮನಸ್ಸಿನಿಂದ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಥಾನ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಓಪನ್ ಆಗ್ತಾ ಇದ್ದಾರೆ. ಇಲ್ಲಿವರೆಗೆ ಬ್ಲಾಕ್ ಆಗಿದ್ದ ಎಲ್ಲ ಒಳಗಿನ ಹೀಲಿಂಗ್ ಈಗ ನಿಧಾನವಾಗಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ತುಂಬ ದೊಡ್ಡ ವಿಷಯಗಳನ್ನು ರಿಯಲೈಸ್ ಮಾಡ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ತುಂಬ ದೊಡ್ಡ ಒಳಗಿನ ಬದಲಾವಣೆ ನಡೀತಾ ಇರುವ ಎನರ್ಜಿ ಇದೆ. ಅವರ ಪಾಸ್ಟ್ನ ವಿಷಯಗಳಾಗಿರ್ಬೋದು, ಏನೇ ಹರ್ಟ್ ಆಗಿರ್ಬೋದು, ಫ್ಯಾಮಿಲಿಯ ವಿಷಯ ಆಗಿರ್ಬೋದು, ಅದರಿಂದ ಬಂದ ನೋವಾಗಿರ್ಬೋದು, ಇದೆಲ್ಲವೂ ಹೀಲ್ ಆಗ್ತಾ ಇದೆ. ಅವ್ರ ಲೈಫ್ನಲ್ಲಿ ನಿಜವಾಗ್ಲೂ ಏನೋ ಹೀಲಿಂಗ್ ನಡೀತಾ ಇದೆ. ಅದೇ ಕಾರಣಕ್ಕೆ ಅವರಿಗೆ ಇಷ್ಟು ದೊಡ್ಡ ರಿಯಲೈಸೇಷನ್ ಅನ್ನೋದು ಬಂದಿರೋದು. ಚಾಯ್ಸ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಈ ರಿಲೇಷನ್ಶಿಪ್ನಲ್ಲಿ ಒಂದು ಟೈಮ್ನಲ್ಲಿ ಲೆಟ್ಟಿಂಗ್ ಗೋ ಎನರ್ಜಿ ಇದೆ. ಬಹುಶಃ ನಿಮ್ಮ ಪಾರ್ಟ್ನರ್ ಮುಂದೆ 2 ಆಪ್ಷನ್ ಇತ್ತು. ನೀವು ಒಂದು ಕಡೆ ಇದ್ರಿ, ಇನ್ನೊಂದು ಕಡೆ ಬೇರೆ ಯಾವುದೋ ಒಂದು ಸಿಚುವೇಶನ್ ಇತ್ತು. ಅವರು ಒಂದು ತಪ್ಪು ಡಿಸಿಷನ್ ತಗೊಂಡಿರ್ಬೋದು. ನಿಮ್ಮ ಜೊತೆ ಇರುವ ಲೈಫನ್ನು ಆಯ್ಕೆ ಮಾಡಬಹುದಿತ್ತು, ಅಥವಾ ನೀವಿಲ್ಲದ ಜೀವನವನ್ನು ಆಯ್ಕೆ ಮಾಡಬಹುದಿತ್ತು. ಆದರೆ ಅವರು ನೀವಿಲ್ಲದ ಜೀವನವನ್ನೇ ಆಯ್ಕೆ ಮಾಡಿಕೊಂಡ್ರು, ಅಥವಾ ನಿಮ್ಮಿಂದ ದೂರ ಹೋಗಿರ್ಬೋದು. ಅವರು ನಿಮ್ಮನ್ನು ಲೆಟ್ ಗೋ ಮಾಡಿದ್ರು, ನಿಮ್ಮನ್ನು ಸೈಡ್ ಲೈನ್ ಮಾಡಿದ್ರು, ನಿಮಗೆ ನೆಗ್ಲೆಕ್ಟೆಡ್ ಅನ್ನೋ ಫೀಲಿಂಗ್ ಬರುವಂತೆ ಮಾಡಿದ್ರು. ನಿಮ್ಮನ್ನು ದೂರ ಮಾಡಿರುವಂತಹ ಎನರ್ಜಿ ಇದೆ. ಈಗ ನೀವು ಕೇಳ್ಬೋದು, ಅವರು ಆಯ್ಕೆ ಮಾಡಿಕೊಂಡ ಲೈಫ್ನಲ್ಲಿ ಅವರು ಹ್ಯಾಪಿ ಆಗಿದ್ದಾರಾ ಅಂತ. ಬಟ್ ಎನರ್ಜಿ ಪ್ರಕಾರ ನೋ. ಅವರು ಯಾವ ಡಿಸಿಷನ್ ತಗೊಂಡಿದ್ರು, ಯಾವ ಆಪ್ಷನ್ ಆಯ್ಕೆ ಮಾಡ್ಕೊಂಡಿದ್ರು, ಯಾವ ಸಿಚುವೇಶನ್ಗಾಗಿ ಇದರಿಂದ ದೂರ ಹೋದರೋ ಅದರಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗ್ತಾ ಇಲ್ಲ. ನೀವು ಅವರ ಜೊತೆಗೆ ಇದ್ದಾಗ ಸಿಗ್ತಾ ಇದ್ದ ಸ್ಯಾಟಿಸ್ಫ್ಯಾಕ್ಷನ್, ಆ ಕಂಫರ್ಟ್ ಝೋನ್, ಆ ಸೂತಿಂಗ್ ಎನರ್ಜಿ ಅವರಿಗೆ ಸಿಗ್ತಾ ಇಲ್ಲ. ಒಂದು ವೇಳೆ ಅವರು ನಿಮ್ಮ ಬದಲು ಬೇರೆ ಯಾವುದೋ ಒಂದು ಸಿಚುವೇಶನನ್ನು ಆಯ್ಕೆ ಮಾಡ್ಕೊಂಡಿದ್ರೆ, ಫ್ಯಾಮಿಲಿಯನ್ನು ಆಯ್ಕೆ ಮಾಡ್ಕೊಂಡಿದ್ರೆ, ಆ ಡಿಸಿಷನ್ ಈಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡ್ತಾ ಇಲ್ಲ. ನೀವು ಕೊಟ್ಟಷ್ಟು ಪೀಸ್ ಮತ್ತು ಕಂಫರ್ಟ್ ಅವರಿಗೆ ಅಲ್ಲಿ ಸಿಗ್ತಾ ಇಲ್ಲ. ಅವರು ನಿಮ್ಮಿಂದ ದೂರ ಆಗಿ ಲೈಫ್ನಲ್ಲಿ ಹ್ಯಾಪಿ ಆಗಿಲ್ಲ. ಅವರ ಡಿಸಿಷನ್ ಬಗ್ಗೆ ಅವರಿಗೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ಆ ಡಿಸಿಷನ್ ಬದಲಿಸಬೇಕಿತ್ತು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅಷ್ಟೇ ಅಲ್ಲ, ಈಗ ಅವರು ಅವರ ಡಿಸಿಷನ್ ಬದಲಾಯಿಸಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ಇಲ್ಲಿವರೆಗೆ ಅವರು ತಗೊಂಡ ಡಿಸಿಷನ್ ಮೇಲೆ ಅವರು ನಿಂತ್ಕೊಂಡಿದ್ರು. ನಾನು ತಗೊಂಡ ಡಿಸಿಷನ್ ಫಾಲೋ ಮಾಡಬೇಕು ಅನ್ನೋ ಈಗೋ ಇತ್ತು. ಆದರೆ ಈಗ ಆ ಡಿಸಿಷನ್ ಬದಲಾಯಿಸಬೇಕು ಅನ್ನೋ ಮನಸ್ಸು ಅವರಲ್ಲಿ ಬರ್ತಾ ಇದೆ. ಅಥವಾ ಅವರು ಫ್ಯಾಮಿಲಿಗಾಗಿ ಎಲ್ಲವನ್ನ ಮಾಡಿರ್ಬೋದು. ಈ ಪರ್ಸನ್
ಅವರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಫ್ಯಾಮಿಲಿ ಬಗ್ಗೆ ಹೆಚ್ಚು ಯೋಚನೆ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು. ಅವರ ಫ್ಯಾಮಿಲಿಗೆ ತುಂಬ ಅಟ್ಯಾಚ್ಡ್ ಆಗಿರ್ಬೋದು, ಅವರಿಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿರ್ಬೋದು. ಆದರೆ ಅದೇ ಫ್ಯಾಮಿಲಿ ಅವರನ್ನು ಹರ್ಟ್ ಮಾಡಿರುವ ಎನರ್ಜಿ ಕೂಡ ಇದೆ. ಯಾರೋ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಹರ್ಟ್ ಮಾಡಿರ್ಬೋದು ಅಥವಾ ಒಂದು ಸಿಚುವೇಶನ್ ಆಗಿರ್ಬೋದು. ಸೊ ಅದು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದರಿಂದ ಕೂಡ ಅವರು ಹರ್ಟ್ ಆಗಿರುವ ಸಾಧ್ಯತೆ ಇದೆ. ಅವರಿಗೆ ರಿಯಾಲಿಟಿ ಹಿಟ್ ಆಗಿದೆ. ಅವರ ಟ್ರಸ್ಟ್ ಬ್ರೇಕ್ ಆಗಿರುವ ಎನರ್ಜಿ ಇದೆ. ಇದು ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಿಚುವೇಶನ್ ಕಡೆಯಿಂದ ಕೂಡ ಆಗಿರ್ಬೋದು. ಮಿಸ್ಸಿಂಗ್ ಆ್ಯಂಡ್ ಎಕ್ಸಿಸ್ಟೆನ್ಸ್ ಎನರ್ಜಿ. ಈ ವ್ಯಕ್ತಿ ತುಂಬ ಒಂಟಿತನ ಫೀಲ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಎನರ್ಜಿ ಪ್ರಕಾರ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರುವ ಸಾಧ್ಯತೆ ಕೂಡ ಇದೆ. ಬಹಳ ಟೈಮ್ನಿಂದ ನಿಮ್ಮಿಬ್ಬರ ನಡುವೆ ಯಾವುದೇ ಕಮ್ಯುನಿಕೇಷನ್ ಇಲ್ಲದೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ನಿಮ್ಮ ಪಾರ್ಟ್ನರ್ ಮೊದಲಿಗೆ ನಿಮ್ಮ ಜೊತೆ ಎಲ್ಲವೂ ಸರಿಯಾಗಿ ನಡ್ಕೊಳ್ತಾ ಇದ್ರು, ಎಲ್ಲವೂ ಚೆನ್ನಾಗಿಯೇ ನಡೀತಾ ಇತ್ತು. ಆದರೆ ಒಂದು ದಿನ ಸಡನ್ನಾಗಿ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ನಿಮ್ಮ ಜೊತೆ ಮಾತಾಡೋದೇ ನಿಲ್ಲಿಸಿರ್ಬೋದು. ಅದಕ್ಕೆ ರೀಸನ್ ಏನು ಅನ್ನೋದು ನಿಮಗೆ ಇವತ್ತಿಗೂ ಗೊತ್ತಿಲ್ಲ. ಅವರು ಹೀಗೆ ಯಾಕೆ ಮಾಡಿದ್ರು ಅನ್ನೋದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ನಿಮ್ಮ ಎಕ್ಸಿಸ್ಟೆನ್ಸ್ ಏನು ಅನ್ನೋದು ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಈ ಪರ್ಸನ್ ಸ್ವಭಾವದಿಂದ ತುಂಬ ಡಿಫೆನ್ಸಿವ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಅಂದರೆ ಯಾವಾಗಲೂ ಅವರನ್ನೇ ಪ್ರೊಟೆಕ್ಟ್ ಮಾಡಿಕೊಳ್ಳುವ ವ್ಯಕ್ತಿ ಆಗಿರ್ಬೋದು. ಅವ್ರಿಗೆ ಹರ್ಟ್ ಆಗಬಾರ್ದು, ಅವ್ರಿಗೆ ನೋವಾಗಬಾರ್ದು ಅಂತ ಅವರ ಮನಸ್ಸಿನ ಸುತ್ತ ಒಂದು ಗೋಡೆ ಕಟ್ಕೊಂಡಿರುವ ವ್ಯಕ್ತಿ. ನಿಮ್ಮ ಜೊತೆಯಲ್ಲೂ ಅವರು ಎಮೋಷ್ನಲ್ ಆಗಿ ಅಟ್ಯಾಚ್ ಆಗೋದಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದರೆ ಒಂದು ವೇಳೆ ನಿಮ್ಮ ಜೊತೆ ತುಂಬ ಎಮೋಷ್ನಲ್ ಆಗಿ ಅಟ್ಯಾಚ್ಮೆಂಟ್ ಆಗಿಬಿಟ್ರೆ ನಾಳೆ ನಿಮ್ಮನ್ನು ದೂರ ಮಾಡ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ ಅನ್ನೋ ಭಯ ಕೂಡ ಅವರಲ್ಲಿತ್ತು. ಅದಕ್ಕಾಗಿ ನಿಮಗೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೊಡ್ತಾಯಿದ್ರು. ಅವ್ರು ಯಾವಾಗಲೂ ಅವರನ್ನೇ ಹರ್ಟ್ ಆಗೋದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ನಿಮ್ಮ ಜೊತೆ ತುಂಬ ಎಮೋಷ್ನಲ್ ಆಗಿ ಅಟ್ಯಾಚ್ ಆದರೆ ನಾಳೆ ನೀವು ಅವರನ್ನು ದೂರ ಮಾಡಿದ್ರೆ ಅವರು ಸಂಪೂರ್ಣವಾಗಿ ಡೌನ್ ಆಗ್ತಾರೆ ಅನ್ನೋ ಫಿಯರ್ ಅವರೊಳಗೆ ಇತ್ತು. ಇದೇ ಅವರ ಟಾಕ್ಸಿಕ್ ಬಿಹೇವಿಯರ್ಗೆ ಕಾರಣ ಆಗಿರುವ ಸಾಧ್ಯತೆ ಕೂಡ ಇದೆ. ಅದಕ್ಕಾಗಿ ಅವರು ಮತ್ತೆ ಮತ್ತೆ ನಿಮಗೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೊಡ್ತಾಯಿದ್ರು. ಆದರೆ ಅವರು ಈಗಾಗಲೇ ನಿಮ್ಮ ಜೊತೆ ಎಮೋಷ್ನಲ್ ಆಗಿ ಅಟ್ಯಾಚ್ ಆಗಿಬಿಟ್ಟಿದ್ದಾರೆ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ನಿಮ್ಮ ಜೊತೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಬಾರ್ದು ಅಂತ ಯೋಚನೆ ಮಾಡಿದ್ರು ಕೂಡ ಅದು ಈಗ ಸಾಧ್ಯ ಇಲ್ಲ. ಅವರು ಈಗಾಗಲೇ ನಿಮ್ಮ ಜೊತೆ ಎಮೋಷ್ನಲ್ ಆಗಿ ಅಟ್ಯಾಚ್ ಆಗಿಬಿಟ್ಟಿದ್ದಾರೆ. ಅವರನ್ನು ಅವರು ಹಿಂದಕ್ಕೆ ತಗೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ. ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ದೇ ಆರ್ ಎಮೋಷ್ನಲಿ ಅಟ್ಯಾಚ್ಡ್ ಟು ಯು. ನಿಮ್ಮ ಎಕ್ಸಿಸ್ಟೆನ್ಸನ್ನು ಅವರು ಈಗ ತುಂಬ ಆಳವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲಿವರೆಗೆ ಅವರ ಫೀಲಿಂಗ್ಸನ್ನು ಹೈಡ್ ಮಾಡ್ತಾ ಇದ್ದ ಈ ಪರ್ಸನ್ ಈಗ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಸತ್ಯವನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ಇರೋದು ಸಾಧ್ಯ ಇಲ್ಲ ಅನ್ನೋ ಇಂಪಾಸಿಬಲ್ ಅನ್ನೋದನ್ನು ಅವರಿಗೆ ಅರ್ಥ ಆಗಿದೆ. ನೀವಿಬ್ಬರು ದೂರ ಆಗಿದ್ದರೂ ಕೂಡ ನೀವಿಲ್ಲದೆ ಅವರು ಹ್ಯಾಪಿ ಆಗಿರೋದಿಲ್ಲ ಅನ್ನೋದು ಅವರಿಗೆ ಕ್ಲಿಯರ್ ಆಗಿದೆ. ಅವರು ಈಗ ನಿಮ್ಮ ಎಕ್ಸಿಸ್ಟೆನ್ಸನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ವ್ಯಾಲ್ಯೂವನ್ನು ಕೂಡ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಬಿಗ್ ಡಿಸಿಷನ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಈ ದೊಡ್ಡ ರಿಯಲೈಸೇಷನ್ ಜೊತೆಗೆ ಈ ವ್ಯಕ್ತಿ ಒಂದು ದೊಡ್ಡ ಡಿಸಿಷನ್ ಕೂಡ ತಗೊಂಡಿರುವ ಹಾಗೆ ಎನರ್ಜಿ ಇದೆ. ಸಂಪೂರ್ಣವಾಗಿ ಹೀಲಿಂಗ್ ಆಗ್ತಾ ಇರುವ ಎನರ್ಜಿ ಇದೆ. ಈ ಕನೆಕ್ಷನ್ ಮತ್ತು ಹೀಲಿಂಗ್ ಆಗ್ತಾ ಇರುವ ಸಾಧ್ಯತೆ ಇದೆ. ಅದೇ ಕಾರಣಕ್ಕೆ ಅವರು ಒಳಗಿನಿಂದ ಅವೇಕ್ನಿಂಗ್ ಅನುಭವಿಸ್ತಾ ಇದ್ದಾರೆ. ನಿಧಾನವಾಗಿ ಹೀಲಿಂಗ್ ಆಗ್ತಾ ಇದ್ದಾರೆ. ಅದಕ್ಕಾಗಿ ಈ ರಿಲೇಷನ್ಶಿಪ್ ಕೂಡ ಹೀಲಿಂಗ್ ಆಗ್ತಾ ಇರುವ ರೀತಿ ಇದೆ. ಈ ಪರ್ಸನ್ ಒಂದು ದೊಡ್ಡ ಡಿಸಿಷನ್ ತಗೊಂಡಿದ್ದಾರೆ. ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ದೊಡ್ಡ ಡಿಸಿಷನ್ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಇಲ್ಲಿವರೆಗೆ ಅವರ ಕಣ್ಣ ಮುಂದೆ ಇದ್ದ ಪರದೆ ಈಗ ತೆರೀತಾ ಇದೆ. ಅಂದರೆ ಇಲ್ಲಿವರೆಗೆ ಯಾವುದೋ ಒಂದು ಸಿಚುವೇಶನ್ ಅವ್ರಿಗೆ ಅಡ್ಡ ಬಂದಿರ್ಬೋದು. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಆಗಿರ್ಬೋದು. ಥರ್ಡ್ ಪಾರ್ಟಿ ಅನ್ನೋದು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಮಾತ್ರ ಅಲ್ಲ, ಅದು ಒಂದು ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು. ಆದರೆ ಈಗ ಅದರ ಸತ್ಯಾವಸ್ಥೆ ಅವರಿಗೆ ಅರ್ಥ ಆಗ್ತಾ ಇದೆ. ಅವರ ಸುತ್ತಮುತ್ತಲಿರುವ ಕೆಲವರ ರಿಯಾಲಿಟಿ ಈಗ ಅವರಿಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಯಾರಾದರೂ ಒಬ್ಬರಿಂದ ಅವರಿಗೆ ರಿಯಾಲಿಟಿ ಹಿಟ್ ಕೂಡ ಆಗಿರ್ಬೋದು. ಅದಕ್ಕಾಗಿ ಈ ರಿಲೇಷನ್ಶಿಪ್ ಮತ್ತೆ ಹೀಲಿಂಗ್ ಆಗ್ತಾ ಇರುವ ಎನರ್ಜಿಯಲ್ಲಿದೆ. ತುಂಬ ಬೇಗ ಅವರು ನಿಮ್ಮ ಜೊತೆ ರಿಯೂನಿಯನ್ ಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ರೀಕನ್ಸಿಲೇಷನ್ ಬಯಸ್ತಾ ಇದ್ದಾರೆ. ನಿಧಾನವಾಗಿ ಅವರಿಗೆ ವಿಷಯ ಅರ್ಥ ಆಗ್ತಾ ಇದೆ. ಈ ಸಿಚುವೇಶನ್ನಲ್ಲಿ ಸಂಪೂರ್ಣ ತಪ್ಪು ನಿಮ್ಮದಲ್ಲ, ಸಂಪೂರ್ಣ ತಪ್ಪು ಅವರದ್ದು ಅಲ್ಲ. ಕೆಲವು ಪರಿಸ್ಥಿತಿಗಳೇ ಈ ರಿಲೇಷನ್ಶಿಪ್ಪನ್ನು ಹಾಳು ಮಾಡಿದೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಸೊ ಸಿಚುವೇಶನ್ ಕಾರಣದಿಂದ ನಿಮ್ಮಿಬ್ಬರ ನಡುವೆ ಜಗಳ, ಫೈಟ್, ಡ್ರಾಮಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇವೆಲ್ಲ ಆಗಿರ್ಬೋದು. ಈಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ, ಮೊದಲು ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಿತ್ತು, ಈ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಆದರೆ ಅವರು ಬೇರೆ ಸಿಚುವೇಶನ್ ಕಡೆಗೆ ಗಮನ ಕೊಟ್ಟಿರ್ಬೋದು. ಸೊ ಹಾಗಾಗಿ ಅವ್ರಿಗೆ ಈಗ ರಿಯಾಲಿಟಿ ಕ್ಲಿಯರ್ ಆಗ್ತಾ ಇದೆ. ಅವರ ಥಾಟ್ ಪ್ರೊಸೆಸ್ ಅನ್ನೋದು ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಹೊಸ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ. ಅವರು ಈ ಹಳೆಯ ಸೈಕಲನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಜೊತೆ ಹೊಸ ಚಾಪ್ಟರ್ ಆರಂಭ ಮಾಡಬೇಕು, ನ್ಯೂ ಬಿಗಿನಿಂಗ್ ಮಾಡಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಪಾಸ್ಟನ್ನು ಮರೆತು ನಿಮ್ಮ ಜೊತೆ ಹೊಸ ಬಿಗಿನಿಂಗ್ ಮಾಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿರೋದು. ಅಷ್ಟೇ ಅಲ್ಲ, ನೀವು ಕೂಡ ಪಾಸ್ಟನ್ನು ಮರೆತು ಮುಂದೆ ಬರಬೇಕು ಅಂತ ಅವರು ಕೂಡ ಬಯಸ್ತಾ ಇದ್ದಾರೆ. ನೀವು ಹಳೆಯ ನೋವನ್ನು ಹಿಡ್ಕೊಂಡೇ ಇರಬಾರ್ದು ಅಂತ ಬಯಸ್ತಾ ಇದ್ದಾರೆ. ಅವರ ವಿಷನ್ ಅನ್ನೋದು ಬದಲಾಗ್ತಾ ಇದೆ. ಅವರ ಥಾಟ್ಸ್ ಬದಲಾಗ್ತಾ ಇದೆ.
ಅವರು ಅವರನ್ನೇ ಸಂಪೂರ್ಣವಾಗಿ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಆ ಚೇಂಜ್ ಮೇಲ್ಗಡೆಯಿಂದ ಮಾತ್ರ ಅಲ್ಲ, ತುಂಬ ಡೀಪ್ ಲೆವೆಲ್ನಲ್ಲಿ ನಡೀತಾ ಇದೆ. ನೀವು ಅವರನ್ನು ಭೇಟಿ ಮಾಡಿದ್ರೆ ಹಿಂದೆ ಇದ್ದ ಪರ್ಸನ್ ಮತ್ತು ಈಗ ಇರುವ ಪರ್ಸನ್ ನಡುವೆ ತುಂಬ ದೊಡ್ಡ ಚೇಂಜ್ ಕಾಣ್ತೀರಾ. ಆ ಎನರ್ಜಿ ಇದೆ. ಅವರೊಳಗೆ ನಿಜವಾದ ಟ್ರಾನ್ಸ್ಫರ್ಮೇಷನ್ ಅನ್ನೋದು ನಡೀತಾ ಇದೆ. ಫರ್ಗಿವ್ನೆಸ್ ಎನರ್ಜಿ. ಈಗ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಅವರನ್ನು ಒಬ್ಬ ಔಟ್ಸೈಡರ್ ಥರ ನೋಡ್ತಾ ಇದ್ದಾರೆ. ನೀವು ಅವ್ರಿಗೆ ಸಂಪೂರ್ಣ ಡಿಟ್ಯಾಚ್ಮೆಂಟ್ ಕೊಟ್ಟಿದ್ದೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಅದಕ್ಕಾಗಿ ಅವರನ್ನೇ ನಿಮ್ಮ ಲೈಫ್ನಲ್ಲಿ ಒಬ್ಬ ಹೊರಗಿನ ವ್ಯಕ್ತಿ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ಈಗ ನಿಮಗೆ ಅವರ ಜೊತೆ ಯಾವುದೇ ಕನೆಕ್ಷನ್ ಉಳ್ಕೊಂಡಿಲ್ಲ. ಅವ್ರು ಇದ್ದರೂ ಇಲ್ಲದೇ ಇದ್ದರೂ ನಿಮಗೆ ಯಾವ ಡಿಫ್ರೆನ್ಸ್ ಕೂಡ ಇಲ್ಲ ಅನ್ನೋ ಹಾಗೆ ಅವ್ರಿಗೆ ಕಾಣ್ತಾ ಇದೆ. ನೀವು ಅವರನ್ನು ಸಂಪೂರ್ಣವಾಗಿ ಸ್ಟ್ರೇಂಜರ್ ಮಾಡ್ಕೊಂಡಿದ್ದೀರಾ ಅನ್ನೋ ಫೀಲಿಂಗ್ ಅವರಲ್ಲಿದೆ. ನಿಮ್ಮ ಜೊತೆ ಯಾವುದೇ ಕನೆಕ್ಷನ್ ಅವರು ಈಗ ಫೀಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮಗೆ ಇನ್ನೂ ಅವ್ರ ಜೊತೆ ಯಾವುದೇ ಸಂಬಂಧ ಇಟ್ಕೊಳ್ಳುವ ಆಸೆ ಇಲ್ಲ ಅನ್ನೋದು ಅವರ ದೃಷ್ಟಿಕೋನ. ಅಂದರೆ ಅವರು ಆ ರೀತಿ ಅಂದ್ಕೊಳ್ತಾ ಇದ್ದಾರೆ. ಇನ್ನೊಂದು ದೊಡ್ಡ ಫಿಯರ್ ಕೂಡ ಅವರಿಗಿದೆ. ನೀವು ಅವರನ್ನು ಯಾವತ್ತೂ ಫರ್ಗಿವ್ ಮಾಡೋದಿಲ್ಲ. ಅವರು ಮಾಡಿದ ಎಲ್ಲ ತಪ್ಪುಗಳಿಗೂ ನೀವು ಅವರಿಗೆ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ನೀವು ಫರ್ಗಿವ್ ಮಾಡೋದಕ್ಕೆ ರೆಡಿ ಇದ್ದರೂ ಕೂಡ ಇರಬಹುದು. ಆದರೆ ನಿಮ್ಮ ಪಾರ್ಟ್ನರ್ ನೀವು ಅವರನ್ನು ಫರ್ಗಿವ್ ಮಾಡೋದಿಲ್ವೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಈ ಪರ್ಸನ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಅವರ ತಲೆಯಲ್ಲಿ ತುಂಬ ಅಸಂಪ್ಷನ್ಸ್ ಮಾಡ್ಕೊಳ್ತಾ ಇದ್ದಾರೆ, ಊಹೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನೀವು ನಿಮ್ಮ ಎಮೋಷನ್ಸನ್ನು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ಕೊಳ್ಳುವ, ಟ್ರಸ್ಟ್ ಉಳಿಸ್ಕೊಳ್ಳುವಂತಹ ಒಬ್ಬ ಮೆಚ್ಯೂರ್ ಪರ್ಸನನ್ನು ಬಯಸ್ತಾ ಇದ್ದೀರಿ ಅನ್ನೋ ಫೀಲಿಂಗ್ ಅವರಿಗಿದೆ. ಅವರು ನಿಮ್ಮ ಟ್ರಸ್ಟ್ ಬ್ರೇಕ್ ಮಾಡಿರೋದ್ರಿಂದ ನೀವು ಅವರನ್ನು ಮತ್ತೆ ಅಕ್ಸೆಪ್ಟ್ ಮಾಡೋದಿಲ್ವೇನೋ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇದೆ. ಆದರೂ ಅವರ ಹೃದಯದಲ್ಲಿ ಒಂದೇ ಒಂದು ಇಂಟೆನ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಆದಷ್ಟು ಬೇಗ ಎಲ್ಲ ಸರಿಯಾಗಬೇಕು. ತುಂಬ ಎಫರ್ಟ್ಸ್ ಹಾಕಿದ್ರೆ ಬಹುಶಃ ನೀವು ಅವರನ್ನು ಫರ್ಗಿವ್ ಮಾಡಬಹುದು ಅನ್ನೋ ಹೋಪ್ ಅವರೊಳಗಡೆ ಇನ್ನೂ ಇದೆ. ನೀವು ಈ ಕನೆಕ್ಷನನ್ನು ಗಿವ್ ಅಪ್ ಮಾಡೋದಿಲ್ಲ ಅನ್ನೋ ನಂಬಿಕೆ ಅವರಿಗಿದೆ. ಅವರು ಕೂಡ ಈ ಕನೆಕ್ಷನನ್ನು ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಸೊ ಈ ರಿಲೇಷನ್ಶಿಪ್ಪಲ್ಲಿ ಪೀಸ್ ಅನ್ನೋದು ಇರಬೇಕು, ರಿಯೂನಿಯನ್ ಆಗಬೇಕು ಅನ್ನೋ ಆಸೆ ಅವರದು. ಅವರ ಇಂಟೆನ್ಷನ್ ತುಂಬ ಪ್ಯೂರ್ ಆಗಿದೆ. ತುಂಬ ಪ್ಯೂರ್ ಹಾರ್ಟ್ನಿಂದ ಅವರು ನಿಮ್ಮ ಹತ್ರ ಬರೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಅವರಿಗೆ ಕರೇಜ್ ಬೇಕಾಗಿದೆ. ಅವರು ನಿಮಗೆ ಕೊಟ್ಟ ಪೇಯ್ನ್, ಕೊಟ್ಟ ಆ್ಯಂಗ್ಸೈಟಿ ಇದೆಲ್ಲವನ್ನು ಅವರು ಅರಿತುಕೊಂಡಿದ್ದಾರೆ. ಆ ಸಮಯವನ್ನು, ಆ ನೋವನ್ನು ಅವ್ರು ಯಾವತ್ತೂ ಹಿಂದಿರುಗಿಸಿ ಕೊಡೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದನ್ನು ಬಯಸಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಡಿಸರ್ವ್ ಮಾಡುವ ಲವ್ ಕೊಡಬೇಕು ಅನ್ನೋ ಆಸೆ ಅವರದು. ಕಳೆದು ಹೋದ ಸಮಯವನ್ನು ಮತ್ತೆ ತರೋದಕ್ಕೆ ಸಾಧ್ಯ ಇಲ್ಲ, ಆದರೆ ಮುಂದೆ ಎಲ್ಲವನ್ನು ಸರಿ ಮಾಡಬೇಕು ಅಂತ ಅವರು ಸಿದ್ಧರಾಗಿದ್ದಾರೆ. ಸೊ ಈ ಪರ್ಸನ್ ನೈಟ್ ಆದಮೇಲೆ, ರಾತ್ರಿ ಟೈಮ್ನಲ್ಲಿ ಎಲ್ಲವೂ ಸೈಲೆಂಟ್ ಆದಾಗ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ. ಅವರ ಎಮೋಷನ್ಸ್ ತುಂಬ ಹೈ ಆಗ್ತಾ ಇದೆ. ರಾತ್ರಿ ಟೈಮ್ನಲ್ಲಿ ಅವರ ಹೃದಯ ಮತ್ತು ಮನಸ್ಸಿನೊಳಗೆ ತುಂಬ ಹೋರಾಟ ನಡೀತಾ ಇದೆ. ಸೊ ಅದು ಅವರ ಕರೆಂಟ್ ಸಿಚುವೇಶನ್. ರಿಯೂನಿಯನ್ ಎನರ್ಜಿ. ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡಿದ್ರು ಕೂಡ ನೇರವಾಗಿ ಅವರ ಲವ್ ಅಥವಾ ರಿಲೇಷನ್ಶಿಪ್ ಬಗ್ಗೆ ಸಡನ್ನಾಗಿ ಮಾತಾಡುವ ಬದಲು, ಯಾಕೆಂದರೆ ನೀವು ಅವರನ್ನು ಫರ್ಗಿವ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಇಷ್ಟು ತಪ್ಪು ಮಾಡಿದ ಮೇಲೆ ಅವ್ರು ನನ್ನನ್ನು ಫರ್ಗಿವ್ ಮಾಡ್ತಾರಾ ಅಂತ. ಅದಕ್ಕಾಗಿ ಮೊದಲಿಗೆ ತುಂಬ ಚಿಕ್ಕ ಆಫರ್ ನಿಮ್ಮ ಮುಂದೆ ಇಡ್ಬೋದು. ಬಹುಶಃ ಫ್ರೆಂಡ್ಶಿಪ್ ಆಫರ್ ಕೊಡ್ಬೋದು, ನಿಮ್ಮ ಜೊತೆ ಮತ್ತೆ ಕನೆಕ್ಷನ್ ಇರಲಿ ಅಂತ ಪ್ರಯತ್ನ ಮಾಡ್ಬೋದು. ಈ ಆಫರ್ ನೋಡಿ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಇಷ್ಟೆಲ್ಲ ಮಾಡಿದ ಮೇಲೆ ಫ್ರೆಂಡ್ಶಿಪ್ ಮಾತ್ರ ಅಂತ ನಿಮ್ಗೆ ಅನ್ನಿಸ್ಬೋದು ಕೆಲವರ ರಿಲೇಷನ್ಶಿಪ್ಪಲ್ಲಿ. ಆದರೆ ನಿಜವಾದ ರಿಯಾಲಿಟಿ ಅದು ಆಗಿರಬೇಕು ಅಂತ ಇಲ್ಲ. ಅವ್ರು ಹೀಗೆ ಸಾಫ್ಟ್ ಆಫರ್ ಕೊಡೋದು ಮೊದಲಿಗೆ ನಿಮ್ಮಿಬ್ಬರ ಮಧ್ಯೆ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡಬೇಕು ಅಂತ, ನಿಮಗೆ ಕ್ಲಾರಿಟಿ ಕೊಡಬೇಕು ಅಂತ, ನಿಮ್ಮ ಜೊತೆ ಮಾತಾಡಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ. ನೀವು ಅವರನ್ನು ಫರ್ಗಿವ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಅವರಿಗೆ ಇನ್ನೊಂದು ಚಾನ್ಸ್ ಕೊಡುವ ಮನಸ್ಸಿದೆಯಾ? ಇದೆಲ್ಲವನ್ನು ಮೊದಲು ತಿಳ್ಕೊಳ್ಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಮೊದಲಿಗೆ ಫ್ರೆಂಡ್ಶಿಪ್ ಆಫರ್ ಕೊಡುವ ಸಾಧ್ಯತೆ ಇದೆ. ಅವರು ನಿಮ್ಮನ್ನು ಅಬ್ಸರ್ವ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಈ ಕನೆಕ್ಷನ್ ಬಗ್ಗೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ? ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ದೂರದಿಂದ ಅವರಿಗೆ ಯಾವುದೇ ಕ್ಲೂ ಅನ್ನೋದು ಸಿಗ್ತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಿಮ್ಮ ಹತ್ರ ಬಂದು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅವರು ಬಯಸ್ತಾರೆ. ಹಾಗಾಗಿ ಮೊದಲಿಗೆ ಫ್ರೆಂಡ್ಶಿಪ್ ಆಫರ್ ಕೂಡ ಬರ್ಬೋದು. ಈ ಆಫರ್ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಒಂದೇ ಕ್ಷಣದಲ್ಲಿ ಎಲ್ಲವೂ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ಕನೆಕ್ಷನ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಅವರಿಗೆ ಇನ್ನೂ ಕರೇಜ್ ಕೂಡ ಬೇಕಾಗಿದೆ. ಅವರ ದೃಷ್ಟಿಯಲ್ಲಿ ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ಅವರ ಲೈಫ್ನ ದೊಡ್ಡ ಬ್ಲೆಸ್ಸಿಂಗ್. ಅವರು ನಿಮ್ಮನ್ನು ತುಂಬ ಲಕ್ಕಿ ಪರ್ಸನ್ ಅಂತ ಕೂಡ ನೋಡ್ತಾ ಇದ್ದಾರೆ. ಪಾಸ್ಟಲ್ಲಿ ನಿಮ್ಮ ಬಗ್ಗೆ ಗಮನಿಸದೇ ಇದ್ದ ಒಳ್ಳೆಯ ಗುಣಗಳನ್ನೆಲ್ಲ ಈಗ ಗಮನಿಸ್ತಾ ಇದ್ದಾರೆ. ನಿಮ್ಮ ಪಾಸಿಟಿವ್ ಸೈಡ್ ಈಗ ಅವರಿಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ನೀವು ಅವರ ಜೊತೆ ಇದ್ದಾಗ ಆ ಗುಣಗಳ ವ್ಯಾಲ್ಯೂ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನೀವು ದೂರ ಆದಮೇಲೆ ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಅರ್ಥ ಆಗ್ತಾ ಇದೆ. ಈ ಪರ್ಸನ್ನ ದೊಡ್ಡ ಪ್ರಾಬ್ಲಮ್ ಏನಂದರೆ, ಅವರ ಬಳಿ ಇರುವಾಗ ಯಾವ ವಸ್ತು ಅಥವಾ ವ್ಯಕ್ತಿಯ ವ್ಯಾಲ್ಯೂ ಅವರಿಗೆ ಗೊತ್ತಾಗೋದಿಲ್ಲ. ಆದರೆ ಅದು ದೂರ ಆದಮೇಲೆ ಮಾತ್ರ ಅದರ ಬೆಲೆ ಅರ್ಥ ಆಗುತ್ತೆ.
ಈಗಲೂ ಅದೇ ಆಗ್ತಾ ಇದೆ. ನೀವು ದೂರ ಆದಮೇಲೆ ನಿಮ್ಮ ವ್ಯಾಲ್ಯೂ ಅವರಿಗೆ ಸಂಪೂರ್ಣವಾಗಿ ರಿಯಲೈಸ್ ಆಗಿದೆ. ಅದಕ್ಕಾಗಿ ಅವರು ಈಗ ತುಂಬ ಬ್ಲೆಸ್ಡ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮಷ್ಟು ಪ್ಯೂರ್ ಲವ್ ಕೊಡುವವರು ಅವರ ಲೈಫ್ನಲ್ಲಿ, ಅವರನ್ನು ನಿಜವಾಗ್ಲೂ ಅಂಡರ್ಸ್ಟ್ಯಾಂಡ್ ಮಾಡುವವರು, ಅವರ ಅನ್ಕಂಡೀಷ್ನಲ್ ಅವರನ್ನು ಲವ್ ಮಾಡುವವರು ನಿಮ್ಮ ಹೊರತು ಬೇರೆ ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಬ್ಯುಸಿ ಆ್ಯಂಡ್ ಇನ್ಸೆಕ್ಯೂರಿಟಿ ಎನರ್ಜಿ. ನಿಮ್ಮ ಪಾರ್ಟ್ನರ್ ಈಗ ನಿಮ್ಮನ್ನು ತುಂಬ ಬ್ಯುಸಿ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಬಹುಶಃ ನೀವೀಗ ಅವರ ಕಡೆ ಯಾವುದೇ ಅಟೆನ್ಷನ್ ಕೊಡ್ತಾ ಇಲ್ಲ. ಮೊದಲು ನಿಮ್ಮಿಬ್ಬರ ನಡುವೆ ಫೈಟ್ ಅಥವಾ ಆರ್ಗ್ಯುಮೆಂಟ್ ಆದಾಗ ನೀವೇ ಅವರನ್ನು ಚೇಸ್ ಮಾಡ್ತಾ ಇದ್ರಿ, ಮತ್ತೆ ಮತ್ತೆ ಮೆಸೇಜ್ ಮಾಡ್ತಾ ಇದ್ರಿ, ಕಾಲ್ ಮಾಡ್ತಾ ಇದ್ರಿ, ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರಿ, ಈ ರಿಲೇಷನ್ಶಿಪ್ ಸರಿ ಮಾಡೋದಕ್ಕೆ ಎಫರ್ಟ್ಸ್ ಆಗ್ತಾ ಇದ್ರಿ. ಆದರೆ ಈಗ ನಿಮ್ಮ ಬಿಹೇವಿಯರ್ ಸಂಪೂರ್ಣ ಚೇಂಜ್ ಆಗಿರುವ ಹಾಗೆ ಅವರಿಗೆ ಕಾಣ್ತಾ ಇದೆ. ನಿಜ ಹೇಳಬೇಕಂದ್ರೆ ಈ ಪರ್ಸನ್ನ ಅಟೆನ್ಷನ್ ಪಡಿಬೇಕಾದ್ರೆ ಈಗ ನೀವು ಡಿಫ್ರೆಂಟಾಗಿ ಬಿಹೇವ್ ಮಾಡಲೇಬೇಕು ಅನ್ನೋ ಎನರ್ಜಿ ಇದೆ. ಇಲ್ಲಿವರೆಗೆ ಹೇಗೆ ಬಿಹೇವ್ ಮಾಡ್ತಿದ್ರೋ ಅದೇ ರೀತಿಯಲ್ಲಿ ಮುಂದುವರಿಸಿದ್ರೆ ಅವರ ಅಟೆನ್ಷನ್ ಸಿಗೋದಿಲ್ಲ. ಈ ಪರ್ಸನ್ನ ಅಟ್ರಾಕ್ಷನ್ ಪಡಿಬೇಕು ಅಂದರೆ ನಿಮ್ಮ ಬಿಹೇವಿಯರ್ನಲ್ಲಿ ಚೇಂಜ್ ತರಬೇಕು. ಕೆಲವರು ಈಗಾಗಲೇ ಹೀಗೆ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇರಬಹುದು. ಅವರ ದೃಷ್ಟಿಯಲ್ಲಿ ನೀವು ತುಂಬ ಬ್ಯುಸಿ ಪರ್ಸನ್. ನಿಮ್ಮ ಲೈಫ್ನಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇದ್ದೀರಾ ಅನ್ನೋ ಹಾಗೆ ಅವ್ರಿಗೆ ಕಾಣ್ತಾ ಇದೆ. ನಿಮಗೆ ಈಗ ಅವರಿಗೆ ಅವರ ಬಗ್ಗೆ ಯಾವುದೇ ಕನ್ಸರ್ನ್ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನೀವು ಅವರನ್ನು ಚೇಸ್ ಮಾಡ್ತಾ ಇಲ್ಲ, ಅವರ ಹಿಂದೆ ಹೋಗ್ತಾ ಇಲ್ಲ, ನಿಮ್ಮ ಲೈಫ್ನಲ್ಲಿ ನೀವು ಹ್ಯಾಪಿ ಆಗಿದ್ದೀರಾ ಅನ್ನೋ ಹಾಗೆ ಅವ್ರಿಗೆ ಕಾಣಿಸ್ತಾ ಇದೆ. ಅದೇ ವಿಷಯ ಅವರಿಗೆ ಈಗ ತುಂಬ ಇನ್ಸೆಕ್ಯೂರ್ ಫೀಲ್ ಮಾಡಿಸ್ತಾ ಇದೆ. ಮೊದಲು ನನ್ನ ಬಗ್ಗೆ ಇಷ್ಟು ಕೇರ್ ಮಾಡ್ತಾಯಿದ್ರು, ಈಗ ಯಾಕೆ ಯಾವುದೇ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ, ಇವರಿಗೆ ಈಗ ಯಾಕೆ ನನ್ನ ಬಗ್ಗೆ ಕನ್ಸರ್ನ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಅವರ ಇನ್ಸೆಕ್ಯೂರಿಟಿಗೆ ಕಾರಣ ಆಗ್ತಾ ಇದೆ. ಇದು ನಿಮ್ಮ ಎನರ್ಜಿ ಕೂಡ ಆಗಿರ್ಬೋದು. ನೀವು ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ಬೋದು. ಒಂದು ವೇಳೆ ನಿಮ್ಮ ಪಾರ್ಟ್ನರ್ ಹೊರಗಿನಿಂದ ನನಗೇನು ಡಿಫ್ರೆನ್ಸ್ ಇಲ್ಲ ಅನ್ನೋ ಹಾಗೆ ತೋರಿಸ್ತಾ ಇದ್ದರೆ ನೀವು ಕೂಡ ಇವ್ರಿಗೆ ನಿಜವಾಗ್ಲೂ ಯಾವುದೇ ಡಿಫ್ರೆನ್ಸ್ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಇದು ಇಬ್ಬರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇರುವ ಸಾಧ್ಯತೆ ಕೂಡ ಇದೆ. ರಿಯೂನಿಯನ್ ಎನರ್ಜಿ. ತುಂಬ ಬ್ಯೂಟಿಫುಲ್ ಆಗಿರುವ ರಿಯೂನಿಯನ್ ಎನರ್ಜಿ ಇದೆ. ತುಂಬ ಬೇಗ ನಿಮ್ಮಿಬ್ಬರ ನಡುವೆ ರಿಯೂನಿಯನ್ ಆಗುವ ಸಾಧ್ಯತೆ ಇದೆ. ಈ ಎನರ್ಜಿಯನ್ನು ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಪಾಸಿಟಿವ್ ಆಗಿರೋದು ತುಂಬ ಮುಖ್ಯ. ನಿಮ್ಮಿಬ್ಬರ ನಡುವೆ ತುಂಬ ಡೀಪ್ ಸೋಲ್ ಕನೆಕ್ಷನ್ ಇದೆ ಅನ್ನೋ ಎನರ್ಜಿ ಇದೆ. ಒಬ್ಬ ನೆಗೆಟಿವ್ ಆಗಿದ್ದರೆ ಅದರ ಪರಿಣಾಮ ಮತ್ತೊಬ್ಬರ ಮೇಲೆ ಕೂಡ ಬೀಳಬಹುದು. ಅದೇ ರೀತಿ ಒಬ್ಬ ಪಾಸಿಟಿವ್ ಆಗಿದ್ದರೆ ಈ ಕನೆಕ್ಷನ್ಗೂ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಹಾಗಾಗಿ ನೀವು ಪಾಸಿಟಿವ್ ಆಗಿರೋದು ತುಂಬ ಮುಖ್ಯ. ಈ ಪರ್ಸನ್ನನ್ನು ನಿಮ್ಮ ಲೈಫ್ಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಪಾಸಿಟಿವ್ ಮೈಂಡ್ಸೆಟ್ಟನ್ನು ನೀವು ಇಟ್ಕೊಳ್ಳೇಬೇಕು. ಕೇವಲ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಅವ್ರು ಬರೋದಿಲ್ಲ, ಅವ್ರು ಬರ್ತಾರಾ, ಆಗೋದಿಲ್ಲ, ಅವ್ರು ಕಾಲ್ ಮಾಡ್ಬೋದಿತ್ತು, ಇನ್ನೂ ಮಾಡಿಲ್ಲ, ಈ ರೀತಿ ಥಿಂಕ್ ಮಾಡ್ತಾ ಇದ್ದರೆ ನೆಗೆಟಿವ್ ವಿಷಯಗಳೇ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಒಂದು ವೇಳೆ ನೀವು ಈ ಮ್ಯಾನಿಫೆಸ್ಟೇಷನ್ ಪ್ರೇಯರ್ಸ್ ಅಥವಾ ಈ ರೀತಿಯ ವಿಷಯಗಳಲ್ಲಿ ಥಿಂಕ್ ಮಾಡ್ತಾ ಇದ್ದರೆ ಇದು ನಿಮಗೆ ಒಳ್ಳೆಯ ಸೈನ್ ಆಗಿರ್ಬೋದು. ತುಂಬ ಬೇಗ ರಿಯೂನಿಯನ್ ಆಗುವ ಸಾಧ್ಯತೆ ಕೂಡ ಇದೆ. ಒಬ್ಸೆಷನ್ ಆ್ಯಂಡ್ ಗಿಲ್ಟ್ ಎನರ್ಜಿ. ಈ ಪರ್ಸನ್ ಅವರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಟೇಟಸ್ ಚೆಕ್ ಮಾಡಬೇಕು, ನಿಮ್ಮ DP ನೋಡಬೇಕು, ನೀವು ಹೊಸ ಪೋಸ್ಟ್ ಹಾಕಿದ್ದೀರಾ ಇಲ್ಲವಾ ಅನ್ನೋದನ್ನು ನೋಡಬೇಕು. ಕಾಮನ್ ಫ್ರೆಂಡ್ಸ್ ಇದ್ದರೆ ಅವರ ಮೂಲಕ ನಿಮ್ಮ ಬಗ್ಗೆ ವಿಚಾರಿಸಬೇಕು. ಅವರ ಸಂಪೂರ್ಣ ಫೋಕಸ್ ನಿಮ್ಮ ಮೇಲೆ ಇರುವ ಎನರ್ಜಿ ಇದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಅವರು ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಕೆಲಸದಿಂದ ನಿಮಗೆ ಎಷ್ಟು ಪೇಯ್ನ್ ಆಗಿರ್ಬೋದು, ಎಷ್ಟು ಹರ್ಟ್ ಆಗಿರ್ಬೋದು, ಅದು ಅವರಿಗೆ ಅರ್ಥ ಆಗ್ತಾ ಇದೆ. ನಾನು ಹೀಗೆ ಮಾಡಬಾರ್ದಿತ್ತು ಅನ್ನೋ ರಿಗ್ರೆಟ್ ಅವರೊಳಗೆ ತುಂಬ ಸ್ಟ್ರಾಂಗ್ ಆಗಿದೆ. ಅವರಿಗೆ ಈಗ ಗೊತ್ತಾಗಿದೆ ಅವರ ಬಿಹೇವಿಯರ್ ಚೇಂಜ್ ಆಗಬೇಕು. ಒಂದು ವೇಳೆ ಅವರ ಬಿಹೇವಿಯರ್ ಟಾಕ್ಸಿಕ್ ಆಗಿದ್ದರೆ ಅಥವಾ ನಿಮ್ಮಲ್ಲಿ ರೂಡಾಗಿ ಬಿಹೇವ್ ಮಾಡಿದರೆ ಅದನ್ನೆಲ್ಲ ಚೇಂಜ್ ಮಾಡಬೇಕು ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬಂದಿದೆ. ಈಗ ಅವರು ಅವರ ತಪ್ಪುಗಳನ್ನು ನೋಡ್ತಾ ಇದ್ದಾರೆ. ಪ್ರಾಬ್ಲಮ್ಸ್ ಬೇರೆ ಯಾರಲ್ಲೂ ಇಲ್ಲ, ಅವರಲ್ಲೇ ಇತ್ತು ಅನ್ನೋದು ಈಗ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಈ ಸತ್ಯ ಅರ್ಥ ಆಗೋದಕ್ಕೆ ಅವರಿಗೆ ತುಂಬ ಟೈಮ್ ಆಯಿತು. ಆದರೆ ಈಗ ಕೊನೆಗೆ ಅವ್ರಿಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇರುವಂತಹ ಎನರ್ಜಿ ಇದೆ. ಕರೆಂಟ್ ಫೀಲಿಂಗ್ಸ್ ಆ್ಯಂಡ್ ಫೈನಲ್ ಗೈಡೆನ್ಸ್ ಎನರ್ಜಿ. ಈ ಜರ್ನಿ ಅನ್ನೋದು ಈಸಿ ಅಲ್ಲ, ಆದರೆ ಕೊನೆಯಲ್ಲಿ ಸಿಗುವ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇದನ್ನು ಒಂದು ಜರ್ನಿ ಅಂತ ನೋಡಿ. ಇದು ಅವರ ಜರ್ನಿ ಕೂಡ ಹೌದು, ನಿಮ್ಮ ಜರ್ನಿ ಕೂಡ ಹೌದು. ನಿಮ್ಮಿಬ್ಬರಿಗೂ ಈ ಕನೆಕ್ಷನ್ ಮೂಲಕ ಕಲಿಬೇಕಾದ ಲೆಸನ್ಸ್ ತುಂಬ ಇತ್ತು. ಒಬ್ಬರ ಜೀವನಕ್ಕೆ ಇನ್ನೊಬ್ಬರು ಬಂದಿರೋದಕ್ಕೂ ಒಂದು ಕಾರಣ, ಒಂದು ರೀಸನ್ ಇದೆ. ಈ ಲರ್ನಿಂಗ್ ನಿಮ್ಮಿಬ್ಬರ ಜರ್ನಿ ಜೊತೆ ಸೇರಿಕೊಂಡಿದೆ. ಇದು ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಇವತ್ತು ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ನಿಮ್ಮಿಂದ ದೂರ ಇರೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ತುಂಬ ಸ್ಯಾಡ್ ಫೀಲ್ ಮಾಡ್ತಾ ಇದ್ದಾರೆ. ಅದೇ ಟೈಮ್ನಲ್ಲಿ ರಿಯೂನಿಯನ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಹಿಂಜರಿಕೆ ತುಂಬ ಇದೆ. ಒಂದು ಭಯ ಅನ್ನೋದು ಅವರ ಮನಸ್ಸಿನಲ್ಲಿದೆ. ಒಂದು ವೇಳೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ, ಅದು ಅವರ ಊಹೆಗಿಂತ ಬೇರೆ ರೀತಿಯಾಗಿರ್ಬೋದಾ, ಅದೇ ಫಿಯರ್ ಅವರನ್ನು ತಡೀತಾ ಇದೆ. ಸೊ ಇದು ಇವರ ಕರೆಂಟ್ ಫೀಲಿಂಗ್. ಗೈಡೆನ್ಸ್ ಎನರ್ಜಿ. ಈ ಸಿಚುವೇಷನಲ್ಲಿ ನಿಮಗೆ ಬರ್ತಾ ಇರುವ ಗೈಡೆನ್ಸ್ ಏನಂದರೆ ನೀವು ಕ್ವೀನ್ ಎನರ್ಜಿಯಲ್ಲಿ ಇರಬೇಕು. ಅಂದರೆ ನಿಮ್ಮ ಆರಾ, ನಿಮ್ಮ ಎನರ್ಜಿ, ನಿಮ್ಮ ಸೆಲ್ಫ್ ಲವ್ ಇದೆಲ್ಲದರ ಮೇಲೆ ವರ್ಕ್ ಮಾಡಬೇಕು. ನಿಮ್ಮ ಪರ್ಸ್ನಾಲಿಟಿ ಎಷ್ಟು ಸ್ಟ್ರಾಂಗ್ ಆಗುತ್ತೋ ಅಷ್ಟೇ ಈ ಪರ್ಸನ್ ನಿಮ್ಮ ಕಡೆಗೆ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ಯಾರಾದರೂ ಲವ್ಗಾಗಿ ಬೆಗ್ ಮಾಡೋದು, ಚೇಸ್ ಮಾಡೋದು, ತಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮತ್ತು
ಡಿಗ್ನಿಟಿ ಕಳ್ಕೊಳ್ಳೋದು, ಇವೆಲ್ಲ ಈ ಸಿಚುವೇಷನಲ್ಲಿ ಒಳ್ಳೆಯದಲ್ಲ. ನೀವು ಕಿಂಗ್ ಅಥವಾ ಕ್ವೀನ್ ಥರ ಸ್ಟ್ಯಾಂಡ್ ಆಗಬೇಕು. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ನಿಮ್ಮ ಇನ್ನರ್ ಸ್ಟ್ರೆಂತ್ ಮೇಲೆ ವರ್ಕ್ ಮಾಡಬೇಕು. ಆಗ ಮಾತ್ರ ಈ ಪರ್ಸನ್ ನಿಮ್ಮ ಕಡೆಗೆ ಆಫರ್ ತಗೊಂಡು ಬರುವ ಎನರ್ಜಿಯಲ್ಲಿದ್ದಾರೆ. ಇಲ್ಲಿ ಡಿಸಿಷನ್ ಸಂಪೂರ್ಣ ನಿಮ್ಮದು. ನೀವು ಚೇಸ್ ಮಾಡ್ತಾನೆ ಹೋದರೆ ಅಥವಾ ನೀಡಿ ಆಗಿ ಕಾಣಿಸಿದ್ರೆ, ನೀವಿಲ್ಲದೆ ನಾನು ಇರಲಾರ್ಲೆ ಅನ್ನೋ ರೀತಿಯಲ್ಲಿ ನೀವು ಬಿಹೇವಿಯರ್ ಮಾಡಿದ್ರೆ, ಈ ಪರ್ಸನ್ ಅವರು ಕೂಡ ನಿಮ್ಮನ್ನು ಅವ್ರು ಚೇಸ್ ಮಾಡಲಿ ಅಂತಲೇ ಬಯಸ್ತಾ ಇರ್ತಾರೆ. ಆದರೆ ನೀವು ಇಂಡಿಪೆಂಡೆಂಟ್ ಆಗಿ, ಕಾನ್ಫಿಡೆಂಟ್ ಆಗಿ ನಿಮ್ಮ ಲೈಫ್ನಲ್ಲಿ ಮುಂದೆ ಹೋಗ್ತಾ ಇರುವ ಹಾಗೆ ಕಾಣಿಸಿದ್ರೆ ಅವರಿಗೆ ತಾನೇ ಕ್ಯೂರಿಯಾಸಿಟಿ ಬರುತ್ತೆ. ಇವರಿಗೆ ಈಗ ನನ್ನ ಮೇಲೆ ಯಾವುದೇ ಡಿಫ್ರೆನ್ಸ್ ಇಲ್ಲ ಅಂತ ಅವರು ನಿಮ್ಮ ಕಡೆಗೆ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ಅವರ ದೃಷ್ಟಿಯಲ್ಲಿ ನೀವು ಒಂದು ಮಿಸ್ಟ್ರಿ ರೀತಿ ಆಗಿರಬೇಕು. ದೇರ್ ಹಿಡನ್ ಥಾಟ್ಸ್ ಎನರ್ಜಿ. ಈ ಪರ್ಸನ್ ಈಗ ಲಾಯಲ್ ಪರ್ಸನ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕಾಗಿ ತಮ್ಮನ್ನೇ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೀವು ಅವರನ್ನು ಅಕ್ಸೆಪ್ಟ್ ಮಾಡುವಂತಹ ವ್ಯಕ್ತಿ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಈಗೋ ಈಗ ಬಹಳಷ್ಟು ಕಡಿಮೆ ಆಗಿದೆ. ಅವರೊಳಗೆ ಬ್ಯಾಲೆನ್ಸ್ ನಿಧಾನವಾಗಿ ಬರ್ತಾ ಇದೆ. ಈಗ ಅವರು ನಿಮಗೆ ಲವ್ ವಿತೌಟ್ ಕಂಡೀಷನ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ, ನಿಮ್ಮನ್ನು ಕಾಂಪ್ರಮೈಸ್ ಮಾಡೋದಕ್ಕೆ ಅವರು ರೆಡಿ ಆಗುವ ಎನರ್ಜಿಯಲ್ಲಿದ್ದಾರೆ. ನೀವು ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟರೆ ಅವರು ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಂಟಿನ್ಯೂ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೇ ಕಂಡೀಷನ್ ಇಲ್ಲದೆ ಲವ್ ಕೊಡಬೇಕು ಅನ್ನೋದು ಅವರ ಇಂಟೆನ್ಷನ್. ಸರಿಯಾದ ಟೈಮ್ನಲ್ಲಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿದ್ರೆ ಚೆನ್ನಾಗಿತ್ತು, ಮೊದಲೇ ಕಾಂಟ್ಯಾಕ್ಟ್ ಮಾಡಿದರೆ ಇಷ್ಟು ಸಮಯ ವೇಸ್ಟ್ ಆಗ್ತಾ ಇರಲಿಲ್ಲ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈಗೋ ಕಾರಣಕ್ಕೆ ತುಂಬ ಅಮೂಲ್ಯವಾದ ಸಮಯ ಕಳೆದು ಹೋಯಿತು ಅನ್ನೋ ನೋವು ಅವರಿಗಿದೆ. ಈ ಸಪ್ರೇಷನ್ ಅವರ ಪಾಲಿಗೆ ತುಂಬ ರಿಯಲೈಸೇಷನ್ ಆಗ್ತಾ ಇದೆ. ಅವರು ನಿಮ್ಮ ಜೊತೆ ತುಂಬ ಡಿಸ್ಕನೆಕ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಫೀಲಿಂಗ್ ಅವರಿಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಫೀಲಿಂಗ್ಸ್ ಏನಿದೆ ಅದು ತಿಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಅವರಿಗಿದೆ. ಅವರು ಒಳಗಿನಿಂದ ತುಂಬ ಸ್ಯಾಡ್ ಆಗಿದ್ದಾರೆ. ನೀವಿಲ್ಲದೆ ಹ್ಯಾಪಿ ಇಲ್ಲ. ನಿಮ್ಮ ಹೃದಯವನ್ನು ಮತ್ತೆ ಗೆಲ್ಲಬೇಕು, ನಿಮ್ಮ ಟ್ರಸ್ಟನ್ನು ಮತ್ತೆ ಗಳಿಸಬೇಕು ಅನ್ನೋ ಮಿಸ್ಸಿಂಗ್ ಎನರ್ಜಿಯಲ್ಲಿದ್ದಾರೆ. ಇದು ಈ ವ್ಯಕ್ತಿಯ ಪ್ರೆಸೆಂಟ್ ಎನರ್ಜಿ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.